ಅತೋ ವೈ ಕವಯೋ ನಿತ್ಯಂ ಭಕ್ತಿಂ ಪರಮಯಾ ಮುದಾ ವಾಸುದೇವೇ ಭಗವತಿ ಕುರ್ವಂತ್ಯಾತ್ಮ ಪ್ರಸಾದನೀಂ. ಭಾಗವತಸ್ಯ ಪ್ರಥಮಸ್ಕಂದಸ್ಯ ದ್ವಿತೀಯೇ ಅಧ್ಯಾಯೇ ಅನೇಕೇಷು ಶ್ಲೋಕೇಷು ಭಗವತಃ ವಾಸುದೇವಸ್ಯ ಮಹಿಮಾನಂ ವರ್ಣಯತಿ ಭಾಗವತಕಾರಃ ಬಾದರಾಯಣಃ. ಏವಂಚ ಸಮಗ್ರಂ ವಾಸುದೇವಸ್ಯ ಶ್ರೇಷ್ಠತ್ವಂ ವರ್ಣಯಿತ್ವಾ ಅಂತತಃ ನಿಗಮಯತಿ ಸರ್ವೇಪಿ ಜ್ಞಾನಿನಃ ಪರಮೇಣ ಮೋದೇನ ಭಗವತಿ ವಾಸುದೇವೇ ಮನಃಪ್ರಸಾದಜನನೀಂ ಭಕ್ತಿಂ ನಿತ್ಯಂ ವಿದಧತೆ ಇತಿ. ಭಾಗವತದ ಅನೇಕ ಶ್ಲೋಕಗಳಲ್ಲಿ ಹೀಗೆ ಭಗವಂತನ ಮಹಿಮೆಯನ್ನು ವ್ಯಾಸರು ವರ್ಣಿಸಿದರು. ಇದರ ಬಳಿಕ ಇಂಥ ಶ್ರೇಷ್ಠನಾದ ಭಗವಂತನಲ್ಲಿ ಎಲ್ಲ ಮುನಿಗಳು ಕೂಡ ಎಲ್ಲ ಜ್ಞಾನಿಗಳು ಕೂಡ ಭಕ್ತಿಯನ್ನು ಮಾಡ್ತಾರೆ. ಆ ಭಕ್ತಿಯಿಂದಲೇ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನ ಸಂತೋಷ ಸಿಗ್ತದೆ. ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿದ ಬಳಿಕ ಅಂಥ ಭಗವಂತನಲ್ಲಿ ಮಹಿಮೆಯನ್ನು ನಾವು ಕಂಡು ಭಕ್ತಿ ಮಾಡಬೇಕು ಅಂತ ಈಗ ಗೊತ್ತಾಗ್ತದೆ. ಆ ಭಕ್ತಿಯಿಂದ ಮನಸ್ಸಿಗೆ ಸಂತೋಷ ಆಗ್ತದೆ, ಮನೋನೈರ್ಮಲ್ಯ ಸಿಗ್ತದೆ. ಹೀಗೆ ಭಗವಂತನ ಭಕ್ತಿಯ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಅದರ ಮುಂದೆ ಬರುವಂಥ ಶ್ಲೋಕ 24ನೇದ್ದು. ಸತ್ವಂ ರಜಸ್ತಮ ಇತಿ ಪ್ರಕೃತಿರ್ಗುಣಾಃ ತೇರ್ಯುಕ್ತಃ ಪರಃ ಪುರುಷ ಏವ ಇಹಾಸ್ಯ ಧತ್ತೆ ಸ್ಥಿತ್ಯಾದಯೇ ಹರಿವಿರಿಂಚ ಹರೇತಿ ಸಂಜ್ಞಾಃ ಶ್ರೇಯಾಂಸಿ ತತ್ರ ಖಲು ಸತ್ವತನೌ ನೃಣಾಂಸು ಸ್ಯುಃ ಅಂತ ಈ ಶ್ಲೋಕದ ಸ್ವರೂಪ. ಆಚಾರ್ಯರ ಪಾಠ ಸತ್ವ ತನವು ನೃಣಾಂಸ್ಯು ಅಂತ. ಉಳಿದೆಲ್ಲರೂ ಇಟ್ಕೊಂಡಿರುವ ಪಾಠ ಸತ್ವ ತನೋಹೋ ನೃಣಾಂಸ್ಯು ಅಂತ. ಸತ್ವ ತನವು ಅಂತ ಇಟ್ಕೊಂಡ್ರೆ ಇದು ಸಪ್ತಮಿ ವಿಭಕ್ತಿ ಆಗ್ತದೆ. ಸತ್ವ ತನೋಹೋ ಅದು ಷಷ್ಠಿ ವಿಭಕ್ತಿ ಅಥವಾ ಪಂಚಮಿ ವಿಭಕ್ತಿ ಆಗ್ತದೆ. ಉಳಿದವರೆಲ್ಲ ಅದಕ್ಕೆ ಏನು ಅರ್ಥ ಹೇಳಿದ್ದಾರೆ ಅನ್ನೋದನ್ನು ಈಗೊಂದು ಬಾರಿ ನಾವು ನೋಡಬೇಕು. ಸತ್ವ ರಜಸ್ಸು ತಮಸ್ಸು ಅಂತ ಪ್ರಕೃತಿಯ ಗುಣಗಳು, ಅವುಗಳಿಗೆ ಪ್ರೇರಕನಾದವನು ಈ ಭಗವಂತ ಒಬ್ಬನೇ, ಹರಿ ಒಬ್ಬನೇ. ಅವನು ಸೃಷ್ಟಿ ಕಾರ್ಯವನ್ನು ಮಾಡುವುದಕ್ಕಾಗಿ ರಜೋಗುಣವನ್ನು ಪ್ರೇರಿಸಿ ಬ್ರಹ್ಮ ಅನಿಸ್ಕೊಂಡಿದ್ದಾನೆ. ಸಂಹಾರ ಕಾರ್ಯಕ್ಕಾಗಿ ತಮೋಗುಣವನ್ನು ಪ್ರೇರಿಸ್ತಾ ಶಿವ ಅಂತ ಕರೆಸ್ಕೊಂಡಿದ್ದಾನೆ. ಸ್ಥಿತ್ಯಾದಯೇ ಸ್ಥಿತಿ ಪಾಲನೆ ನಾಶವನ್ನು ಮಾಡುವುದಕ್ಕಾಗಿ ಹರಿ ವಿರಿಂಚ ಮತ್ತು ಹರ. ವಿರಿಂಚ ಅಂದರೆ ಬ್ರಹ್ಮ. ಹರಿಹರ ಶಬ್ದಗಳಿಗೆ ನಮ್ಗೆ ಅರ್ಥ ಗೊತ್ತಿದೆ. ಇತಿ ಸಂಜ್ಞಾ ಧತ್ತೆ, ಈ ಹೆಸರುಗಳನ್ನು ಅವನೇ ಪಡಿತಾನೆ. ಶ್ರೇಯಾಂಸಿ ತತ್ರ ಖಲು ಸತ್ವ ತನೋಹೋ ನೃಣಾಂಸ್ಯು ಅಂತ ಬೇರೆಯವರು ಅರ್ಥ ಇಟ್ಕೊಂಡಿದ್ದಾರಲ್ಲ. ಅವರು ಮಾಡುವ ಅರ್ಥ ಏನು ಅಂದರೆ, ಬ್ರಹ್ಮ ವಿಷ್ಣು ರುದ್ರ ಅಂತ ಈ ಹೆಸರು 3 ಹೆಸರುಗಳು ಮಾತ್ರ ಇವೆ. ಇರುವವನು ಒಬ್ಬನೇ ದೇವ. ಆದರೂ ಆ ಸತ್ವ ಪ್ರೇರಕನಾದಂತಹ ವಿಷ್ಣುವಿನಿಂದ ಮೋಕ್ಷದ ಲಾಭ ಅಂತ ಶ್ರೀಧರ ಮೊದಲಾದ ವ್ಯಾಖ್ಯಾನದ ಅಭಿಪ್ರಾಯ ಇದೆ. ಶ್ರೀಧರಿ ವ್ಯಾಖ್ಯಾನಕ್ಕನುಸಾರವಾಗಿ ದೇವನೊಬ್ಬನೇ ಅನ್ನುವ ಅಭಿಪ್ರಾಯ ಕಾಣಿಸ್ತದೆ. ದೇವನೊಬ್ಬ, ನಾಮ ಹಲವು, ಬೇರೆ ಬೇರೆ ದೇವತೆಗಳು ಇಲ್ಲವೇ ಇಲ್ಲ. ಶ್ರೀಧರಿಯ ವಾಕ್ಯವೇ ಆಗಿದೆ. ಯದ್ಯಪಿ ಏಕಏವ ಪರಹ ಪುಮಾನ್, ಒಬ್ಬನೇ ಪರಮಪುರುಷ ಸೃಷ್ಟಿ ಸ್ಥಿತಿ ಪಾಲನೆಗಾಗಿ ಹರಿ ವಿರಿಂಚ ಹರ ಎಂಬ 3 ಹೆಸರುಗಳನ್ನು ತಾಳ್ತಾನೆ ಅಂತ ಹೀಗೆ ಬಂದಿದೆ. ಇನ್ನು ವಿಶಿಷ್ಟಾದ್ವೈತ ಸಂಪ್ರದಾಯದ ವೀರರಾಘವರ ವ್ಯಾಖ್ಯಾನಕ್ಕನುಸಾರವಾಗಿ ಸರ್ವೋತ್ತಮನಾದ ವಿಷ್ಣು ಒಬ್ಬ ಇದ್ದಾನೆ, ಅವನಿಗಿಂತ ಭಿನ್ನರಾಗಿ ಬ್ರಹ್ಮರುದ್ರರಿದ್ದಾರೆ, ಅವರು ಬೇರೆ ಜೀವರಿದ್ದಾರೆ. ಇದು ವ್ಯತ್ಯಾಸ ಶ್ರೀಧರಿ ವ್ಯಾಖ್ಯಾನಕ್ಕೂ ವೀರರಾಘವರ ವ್ಯಾಖ್ಯಾನಕ್ಕೂ. ಬೇರೆ ಜೀವರೇ ಇಲ್ಲ, ಇರುವವನೊಬ್ಬನೇ ಬ್ರಹ್ಮ ಅಂತ ಶ್ರೀಧರಿ ವ್ಯಾಖ್ಯಾನ ಆದರೆ, ಬ್ರಹ್ಮರುದ್ರರು ಅಂತೂ ಜೀವರಿದ್ದಾರೆ, ಅವರೊಳಗೆ ಪರಮಾತ್ಮ ಬ್ರಹ್ಮರುದ್ರ ನಾಮಗಳಿಂದ ಇದ್ದಾನೆ.
ಬ್ರಹ್ಮರುದ್ರರ ಉಪಾಸನೆಯಿಂದ ಮೋಕ್ಷ ಇಲ್ಲ, ಸತ್ವಪ್ರೇರಕನಾದ ವಿಷ್ಣುವಿನ ಉಪಾಸನೆಯಿಂದ ಮೋಕ್ಷ. ಯಾಕೆಂದರೆ ಕರ್ಮದ ಫಲವನ್ನು ಭೋಗ ಮಾಡ್ತಾ ಇದ್ದಾರೆ ಜೀವರು. ಇವರೆಲ್ಲರೂ ಕೂಡ ವಿಷ್ಣುವಿನ ಶರೀರವಿದ್ದಂತೆ. ಇವರೆಲ್ಲರೂ ಶರೀರಗಳು, ವಿಷ್ಣು ಅವರೊಳಗಿರುವಂತಹ ಅಂತರ್ಯಾಮಿ. ತಚ್ಛರೀರಭೂತ ಹಿರಣ್ಯಗರ್ಭಾದಿ ಭಕ್ತಿಶ್ಚ ಯೋ ಯೋ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ಇತ್ಯಾದ್ಯುಕ್ತರೀತ್ಯ ತತ್ತಲ್ಲೋಕಾದಿ ಪ್ರಾಪ್ತ್ಯುಪಾಯ. ಭಗವಂತನಿಗೆ ಶರೀರರಾದ ಹಿರಣ್ಯಗರ್ಭ, ಶಿವ ಮೊದಲಾದವರನ್ನು ಉಪಾಸನೆ ಮಾಡಿದರೆ ಆಯಾ ಲೋಕಕ್ಕೆ ಹೋಗ್ಬೋದು, ಅವರ ಹಿರಣ್ಯಗರ್ಭ ಲೋಕಕ್ಕೆ, ಕೈಲಾಸ ಲೋಕಕ್ಕೆ. ಆದರೆ ಭಗವಂತನಲ್ಲಿ ಹೋಗಿ ತಲುಪಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಭಗವಂತನ ಪ್ರಾಪ್ತಿಯೇ ಆಗಬೇಕಂದ್ರೆ ಸತ್ವಗುಣಕ್ಕೆ ಪ್ರೇರಕನಾದ ವಿಷ್ಣುವನ್ನೇ ಆರಾಧಿಸಬೇಕು. ಭಗವಂತನಿಗೆ ಶರೀರ ಅನಿಸಿರುವಂಥ ಚತುರ್ಮುಖ ಬ್ರಹ್ಮ, ಶಿವ ಮೊದಲಾದವರ ಯಾವ ಅಲ್ಪಗುಣ, ದೌರ್ಬಲ್ಯ ಮೊದಲಾದವುಗಳು ಈ ಶರೀರಿ ಅಂತ ಕರೆಸ್ಕೊಂಡಿರುವಂಥ ಭಗವಂತನಿಗೆ ಬರೋದಿಲ್ಲ. ಸಮ್ಯಕ್ ಜ್ಞಾನವರ್ಧಕ ಸತ್ವಪ್ರವರ್ತಕತ್ವಾತ್ ವಾಸುದೇವ ಭಕ್ತಿರೇವ ಮೋಕ್ಷಪ್ರದ. ಆದ್ದರಿಂದ ಸತ್ವಗುಣಕ್ಕೆ ಪ್ರೇರಕ ಈ ಭಗವಂತ. ಆ ಸತ್ವಗುಣ ತತ್ವಜ್ಞಾನವನ್ನು ಪ್ರಚೋದಿಸ್ತದೆ. ಆದ್ದರಿಂದ ವಾಸುದೇವನ ಭಕ್ತಿಯಿಂದಲೇ ಮೋಕ್ಷ ಅಂತ ಹೀಗಿದು ವೀರರಾಘವರ ವ್ಯಾಖ್ಯಾನ. ವೀರರಾಘವರ ವ್ಯಾಖ್ಯಾನದಲ್ಲಿ ಒಂದು ಸುದೀರ್ಘವಾದಂಥ ಚರ್ಚೆನೇ ಮಾಡಿದ್ದಾರೆ. ಒಬ್ಬನೇ ದೇವತೆಗೆ 3 ಹೆಸರುಗಳು, ಅನೇಕ ದೇವತೆಗಳು ಇಲ್ಲವೇ ಇಲ್ಲ. ನಾನು ಏಕೈವ ಹರಿಯಾದಿ ಸಂಜ್ಞಾಹ ದತ್ತೆ ಈಗ ಬಂದಿರೋದ್ರಿಂದ ಹರಿಯಾದೀನಾಂ ಪರಸ್ಪರಂ ಸಂಜ್ಞಾಭೇದ ಏವ ನ ವಸ್ತುಭೇದ, 3 ಜನ ವ್ಯಕ್ತಿಗಳು ಇಲ್ಲವೇ ಇಲ್ಲ ಅಂತಲೇ ಹೀಗೆ ಕಂಡು ಬರ್ತದಲ್ಲ ಅಂತ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನವನ್ನು ಮಾಡುವವರು ಕೂಡ ಬ್ರಹ್ಮನಾರಾಯಣ ಶಿವಶ್ಚ ನಾರಾಯಣ ಅಂತ ಮಹಾನಾರಾಯಣ ಉಪನಿಷತ್ತನ್ನು ಉದ್ಧರಿಸ್ತಾರೆ. ಬ್ರಹ್ಮನಾರಾಯಣಾಖ್ಯೋಸೋ ಕಲ್ಪಾದೌ ಭಗವಾನ್ ಯಥಾ ಪ್ರಜಾ ಸಸರ್ಜ ಭಗವಾನ್ ಬ್ರಹ್ಮ ನಾರಾಯಣಾತ್ಮಕ ಅಂತ ವಿಷ್ಣು ಪುರಾಣದಲ್ಲೂ ಕೂಡ ನಾರಾಯಣನೇ ಬ್ರಹ್ಮ, ನಾರಾಯಣನೇ ರುದ್ರ ಹೀಗೆಲ್ಲ ಕಂಡು ಬಂದಿದೆ. ತತಸ್ಸ ಭಗವಾನ್ ವಿಷ್ಣು ರುದ್ರರೂಪಧರ ಅವ್ಯಯ. ಆ ವಿಷ್ಣುವೇ ರುದ್ರರೂಪವನ್ನು ಧಾರಣೆ ಮಾಡಿ ಸರ್ವಹರ ಹರಿಹಿ ಜಗತ್ಸ್ಥಿತ್ಯಂತ ಕಾರಿಣೀಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಂ ಸಂಜ್ಞಾಂ ಸಂಯಾತಿ ಭಗವಾನ್ ಏಕ ಏವ ಜನಾರ್ದನ. ವಿಷ್ಣು ಪುರಾಣದಲ್ಲಿ ಬಂದು ಮಾತಿದೆ. ಒಬ್ಬನೇ ಭಗವಂತನೇ ಬ್ರಹ್ಮ ರುದ್ರ ಶಿವ ಇತ್ಯಾದಿ ಹೆಸರುಗಳನ್ನು ತಾಳ್ತಾನೆ. ಆದ್ದರಿಂದ ವಾಸುದೇವನನ್ನು ಸರ್ವಶ್ರೇಷ್ಠ ಅಂತ ಹೇಗೆ ಹೇಳ್ತೀರಿ? ಒಬ್ಬನೇ ಇರುವ ದೇವರು, ಅವನಿಗೆ 3 ಹೆಸರುಗಳಷ್ಟೇ. ತಸ್ಮಾತ್ ವಾಸುದೇವಸ್ಯ ಸರ್ವಸ್ಮಾತ್ ಪರತ್ವಂ ನೋಪಪದ್ಯತೆ ಇತಿ ಚೇದ್ ಅತ್ರ ಉಚ್ಯತೆ. ಇದಕ್ಕೊಂದು ಉತ್ತರ ಹೇಳ್ತೇವೆ ಅಂತ ವೀರರಾಘವರು ಮಹಾನಾರಾಯಣ ಉಪನಿಷತ್ತಿನ ಮಾತುಗಳನ್ನೇ ಇಟ್ಕೊಂಡು ಅದನ್ನು ಸಮರ್ಥಿಸ್ತಾರೆ. ನತಾವತ್ ತ್ರಿಮೂರ್ತ್ಯೈಕ್ಯಂ ಉಪಪನ್ನಂ. 3 ತ್ರಿಮೂರ್ತಿಗಳು ಬ್ರಹ್ಮ ಶಿವ ವಿಷ್ಣು, ಇವು 3 ಅಭಿನ್ನರು, ಇರುವುದು ಒಬ್ಬನೇ ದೇವ ಅಂತ ಅನ್ನೋದು ಸರಿಯಲ್ಲ. ಸರ್ವೋತ್ತಮನಾದ ದೇವ ಒಬ್ಬ, ಅವನಿಗೆ ಅಧೀನರಾದ ದೇವತೆಗಳು ರುದ್ರ ಬ್ರಹ್ಮ ಮೊದಲಾದವರು ಇದ್ದೇ ಇದ್ದಾರೆ. ಯಾಕೆಂದರೆ ಮಹಾನಾರಾಯಣ ಉಪನಿಷತ್ತನ್ನು ನೀವು ಪ್ರಮಾಣವಾಗಿ ಉದ್ಧರಿಸಿದರೆ, ಆದರೆ ಮಹಾನಾರಾಯಣ ಉಪನಿಷತ್ತಿನ ಬೇರೆ ಬೇರೆ ಮಾತುಗಳನ್ನು ಗಮನಿಸಬೇಕು. ನಾರಾಯಣಾದ್ ಬ್ರಹ್ಮ ಜಾಯತೆ, ನಾರಾಯಣಾದ್ ರುದ್ರೋ ಜಾಯತೆ, ನಾರಾಯಣಾದ್ ದ್ವಾದಶಾದಿತ್ಯ ರುದ್ರ ವಸವ ಸರ್ವಾಣಿ ಛಂದಾಂಸಿ ನಾರಾಯಣಾದೇವ ಸಮುತ್ಪದ್ಯಂತೆ. ನಾರಾಯಣನಿಂದಲೇ ಬ್ರಹ್ಮ ಹುಟ್ಟಿದಾನೆ ಅಂತ ಬಂದಿದೆ. ನಾರಾಯಣನಿಂದ ರುದ್ರ ಹುಟ್ಟುತ್ತಾನೆ. ದ್ವಾದಶಾದಿತ್ಯರು ರುದ್ರರು, ಏಕಾದಶಿ ರುದ್ರರು, ಅಷ್ಟವಸುಗಳೆಲ್ಲರೂ ಹುಟ್ಟುತ್ತಾರೆ. ಛಂದಾಂಸಿ ವೇದಗಳು ಹುಟ್ಟಿವೆ. ಏಕೋಹವೈ ನಾರಾಯಣ ಆಸೀತ್ ನ ಬ್ರಹ್ಮ ನೇಶಾನಃ. ಆವಾಗ ಸೃಷ್ಟಿಯ ಪ್ರಾರಂಭದಲ್ಲಿ ನಾರಾಯಣ ಒಬ್ಬನೇ ಇದ್ದ. ಬ್ರಹ್ಮ ಈಶಾನ ಮೊದಲಾದವರು ಯಾರೂ ಇರಲಿಲ್ಲ. ಮತ್ತೊಂದು ಪ್ರಮಾಣದಲ್ಲಿ ಏಕೋ ವೈ ನಾರಾಯಣ ಆಸೀತ್, ನಾರಾಯಣ ಒಬ್ಬನೇ ಇದ್ದ. ನ ಬ್ರಹ್ಮ ನ ಚ ಶಂಕರ, ಬ್ರಹ್ಮನೂ ಇರಲಿಲ್ಲ ಶಂಕರನೂ ಇರಲಿಲ್ಲ. ಸ ಮುನಿರ್ಭೂತ್ವ ಸಮಚಿಂತಯತ್, ಅವನು ತಪಸ್ಸಿನ ಮೂಲಕ ಹೀಗೆ ಆಲೋಚನೆ ಮಾಡಿದ. ತತ ಏತೆ ವ್ಯಜಾಯಂತ ವಿಶ್ವೇ ಹಿರಣ್ಯಗರ್ಭೋಪಿ ಅರ್ಯಮ ವರುಣ ಇಂದ್ರಾಹ. ಅವನ ತಪಸ್ಸು ಮುಗಿದ ಬಳಿಕ ಇವರೆಲ್ಲರೂ ಕೂಡ ಹುಟ್ಟಿದರು. ಹರಿವಂಶದ ಮಾತುಗಳನ್ನು ಮತ್ತು ಮಹಾಭಾರತದ ಮಾತುಗಳನ್ನು ಕೂಡ ಹೇರಳವಾಗಿ ವೀರರಾಘವರು
ಉದ್ಧರಿಸಿದ್ದಾರೆ. ವೀರರಾಘವರ ವ್ಯಾಖ್ಯಾನ ವಿಶಿಷ್ಟಾದ್ವೈತದ ವ್ಯಾಖ್ಯಾನ ಆದರೂ ಕೂಡ ಆಚಾರ್ಯರ ತತ್ವವಾದಕ್ಕೂ ಕೂಡ ಇದು ಪೋಷಕವಾದಂಥ ವ್ಯಾಖ್ಯಾನವೇ ಇದು. ಸಾಕಷ್ಟು ಪ್ರಮಾಣಗಳನ್ನು ಅವರು ಉದ್ಧರಿಸಿರುವುದರಿಂದ ಅದು ನಮಗೂ ಕೂಡ ಅವಲೋಕನೆಗೆ ತುಂಬ ಅನುಕೂಲಕರ ಆಗ್ತದೆ. ಅದಕ್ಕಾಗಿ ಅದನ್ನು ಹೇಳ್ತಾ ಇದ್ದೇನೆ. ಆದ್ಯೋ ನಾರಾಯಣೋ ದೇವ ತಸ್ಮಾತ್ ಬ್ರಹ್ಮ ತಥೋಭವ. ಮೊದಲಿದ್ದವನು ನಾರಾಯಣ, ಅವನಿಂದ ಬ್ರಹ್ಮ, ಅವನಿಂದ ರುದ್ರ. ಪರೋ ನಾರಾಯಣೋ ದೇವ ತಸ್ಮಾತ್ ಜಾತ ಚತುರ್ಮುಖ. ಸರ್ವೋತ್ತಮನಾದ ನಾರಾಯಣನಿಂದ ಚತುರ್ಮುಖ ಬ್ರಹ್ಮ ಹುಟ್ಟಿದ, ಅವನಿಂದ ರುದ್ರ ಹುಟ್ಟಿದ. ಹೀಗೆಲ್ಲ ಬಂದಿದೆ ಹರಿವಂಶದಲ್ಲಿ. ಕೈತಿ ಬ್ರಹ್ಮಣೋ ನಾಮ ಈಶೋಹಂ ಸರ್ವದೇಹಿನಾಂ ಆವಾಂ ತವಾಂಗೇ ಸಂಭೂತೌ ತಸ್ಮಾತ್ ಕೇಶವ ನಾಮವಾನ್. ಕ ಅಂತ ಇದು ಬ್ರಹ್ಮನ ನಾಮ, ಚತುರ್ಮುಖ ಬ್ರಹ್ಮನಿಗೆ ನಾಮ. ಈಶ ಅಂತ ಶಿವನಿಗೆ ನಾಮ. ನಾವಿಬ್ಬರೂ ಕೂಡ ಭಗವಂತನೇ ನಿನ್ನ ಅಂಗದಲ್ಲಿ ಹುಟ್ಟಿರುವುದರಿಂದ ನಿನಗೆ ಕೇಶವ ಅಂತ ಇದೆ, ಹೆಸರಿದೆ ಅಂತ ಹರಿವಂಶದಲ್ಲಿ ಬಂದಿದೆ. ಈ ಶ್ಲೋಕವನ್ನು, ಹರಿವಂಶದ ಈ ಶ್ಲೋಕವನ್ನು ಪ್ರಮೇಯ ದೀಪಿಕಾದಲ್ಲಿ ಜಯತೀರ್ಥರು ಕೂಡ ಉದ್ಧರಿಸಿದ್ದಾರೆ. ಆಚಾರ್ಯರು ಹಿರಣ್ಯಗರ್ಭ ಪ್ರೋಕ್ತಃ ಈಶ ಶಂಕರೇವಚ ಸೃಷ್ಟ್ಯಾದಿನ ವರ್ತಯತಿ ತವ್ಯತಃ ಕೇಶವೋ ಭವಾನ್ ಅಂತ ಹಿರಣ್ಯಗರ್ಭ ಅಂದರೆ ಚತುರ್ಮುಖ ಬ್ರಹ್ಮನನ್ನು ಕ ಅಂತಾರೆ, ಈಶ ಅಂದರೆ ಶಂಕರನನ್ನು ಹೇಳ್ತಾರೆ. ಇವರೆಲ್ಲರನ್ನೂ ಕೂಡ ವರ್ತಯತಿ, ಸೃಷ್ಟಿ ಪಾಲನ ನಾಶ ಮಾಡಿ ಅವರನ್ನು ಮುನ್ನಡೆಸುವುದರಿಂದ ಭಗವಂತನಿಗೆ ಕೇಶವ ಅಂತ ಹೆಸರಿದೆ ಅಂತ ಹೇಳಿದ್ದಾರೆ. ಅದರ ವ್ಯಾಖ್ಯಾನದಲ್ಲಿ ಜಯತೀರ್ಥರು ಹರಿವಂಶ ಪುರಾಣದ ಕೋ ಬ್ರಹ್ಮೇತಿ ಸಮಾಖ್ಯಾತಃ ಈಶೋಹಂ ಸರ್ವದೇಹಿ ನಿರ್ದೇಹಿಷು ಅಂತ ಈಗೇನು ವೀರರಾಘವರು ಇಲ್ಲಿ ಶ್ಲೋಕ ಹೇಳ್ತಿದ್ದಾರೆ, ಇದೇ ಶ್ಲೋಕವನ್ನೇ ಹೇಳಿದ್ದಾರೆ. ಆದರೆ ಪಾಠವನ್ನು ಸ್ವಲ್ಪ ವ್ಯತ್ಯಾಸ ಇದೆ. ಜಯತೀರ್ಥರು ಹೇಳಿದ ಪಾಠಕ್ಕೂ ವೀರರಾಘವರು ಹೇಳಿದ ಪಾಠಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಹರಿವಂಶದಲ್ಲೇ ಭವಿಷ್ಯ ಪರ್ವದಲ್ಲಿ 88ನೇ ಅಧ್ಯಾಯದಲ್ಲಿ 48ನೇ ಶ್ಲೋಕದಲ್ಲಿ ಬರುವ ಮಾತದು. ತವಾಂತರಾತ್ಮ ಮಮಚ ಏಚಾನ್ಯೇ ದೇಹಿ ಸಂತಿತಾ ಸರ್ವೇಷಾಂ ಸಾಕ್ಷಿಭೂತೋಸು ನಗ್ರಾಹ್ಯ ಕೇನಚಿತ್ ಕ್ವಚಿತ್. ಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಬರುವ ಮಾತೊಂದನ್ನು ಉದ್ಧರಿಸ್ತಾರೆ ವೀರರಾಘವರು. ನಿನಗೂ ನನಗೂ ಎಲ್ಲ ಜೀವಿಗಳಿಗೂ ಕೂಡ ಸಾಕ್ಷಿಭೂತನಾದವನು ಈ ಭಗವಂತ. ಅವನನ್ನು ಯಾರೂ ಕೂಡ ಪೂರ್ಣವಾಗಿ ಗ್ರಹಿಸುವುದು ಸಾಧ್ಯ ಇಲ್ಲ. ಏತೌದೌ ವಿಭುಧಶ್ರೇಷ್ಠವು ಪ್ರಸಾದ ಕ್ರೋಧಜೌ ಸ್ಮೃತವು ತದಾದರ್ಶಿತ ಪಂಥಾನವು ಸೃಷ್ಟಿ ಸಂಹಾರಕಾರಕವು. ಇದು ಕೂಡ ಅದೇ ಶಾಂತಿ ಪರ್ವದ್ದೇ. ಚತುರ್ಮುಖ ಬ್ರಹ್ಮರಿಬ್ಬರು ಕೂಡ ಭಗವಂತನಿಂದ, ಚತುರ್ಮುಖ ಬ್ರಹ್ಮ ರುದ್ರ ಇಬ್ಬರೂ ಭಗವಂತನಿಂದ ಹುಟ್ಟಿದವರು. ಚತುರ್ಮುಖ ಬ್ರಹ್ಮ ಭಗವಂತನ ಪ್ರಸನ್ನತೆಯಿಂದ ಹುಟ್ಟಿದವನು, ರುದ್ರ ಭಗವಂತನ ಕ್ರೋಧದಿಂದ ಹುಟ್ಟಿದವನು. ವಿಷ್ಣುರಾತ್ಮ ಭಗವತಃ ಭವಸ್ಯ ಅಮಿತ ತೇಜಸಃ. ಇದು ಮಹಾಭಾರತದಲ್ಲೇ ಬರುವಂಥ ಮಾತು. ಕರ್ಣಪರ್ವ 8ನೇ ಪರ್ವ ಅಂತ ಹೇಳ್ತಾರೆ. ಸೃಷ್ಟಿಂ ತತಃ ಕರಿಷ್ಯಾಮಿ ತ್ವಾಮಾವಿಶ್ಯ ಪ್ರಜಾಪತೆ. ವಿಷ್ಣು ಧರ್ಮ ಪುರಾಣ. ಪ್ರಜಾಪತಿಯಾದ ಚತುರ್ಮುಖ ಬ್ರಹ್ಮನೇ ನಿನ್ನೊಳಗೆ ನಾನು ಪ್ರವೇಶ ಮಾಡಿ ಸೃಷ್ಟಿ ಮಾಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಹೀಗೆ ಬ್ರಹ್ಮರುದ್ರರಿಬ್ಬರು ಕೂಡ ಪರಮ ಪುರುಷನಿಂದ ಹುಟ್ಟಿದವರು ಅಂತ ಕಂಡು ಬಂದಿದೆ. ಆದ್ದರಿಂದ ಅವನ ಸನ್ನಿಧಾನಕ್ಕೆ ಪಾತ್ರರು ಅವನಿಗಿಂತ ಕೆಳಗಿನವರು. ಅವನು ಅನುಗ್ರಹಿಸಿಕೊಟ್ಟ ಜ್ಞಾನವನ್ನು ಪಡೆದವರು, ಅವನಿಗೆ ಶರೀರರಾದವರು. ಅವನಿಗೆ ಶರೀರ ಅಂತನ್ನೋದನ್ನು ನಮ್ಮ ದ್ವೈತ ಸಿದ್ಧಾಂತದಲ್ಲಿ ಒಪ್ಪೋದಿಲ್ಲ. ಆದರೆ ಶರೀರ ಅಂತನ್ನೋದನ್ನು ವಿಶಿಷ್ಟಾದ್ವೈತಗಳು ಯಾವ ಅರ್ಥದಲ್ಲಿ ಹೇಳ್ತಾರೋ ಆ ಅರ್ಥದಲ್ಲಿ ಒಪ್ಪದೆ ಹೋದರೂ ಕೂಡ ಸಕಲವೂ ಭಗವಂತನಿಗೆ ಶರೀರ. ವಿಷ್ಣು ಲೋಕ ಚತುರ್ದಶಿ, ಸಕಲವೂ ಭಗವಂತನ ಶರೀರ ಅಂತಲೇ ಬಂದಿರುವುದರಿಂದ ಎಲ್ಲ ಜಡಚೇತನಗಳು ಭಗವಂತನ ಶರೀರವೇ. ಯಾವ ಅರ್ಥದಲ್ಲಿ ವಿಶಿಷ್ಟಾದ್ವೈತಗಳು ಹೇಳ್ತಾರೆ ಆ ಅರ್ಥದಲ್ಲಿ ಶರೀರ ಅಲ್ಲ ಅಷ್ಟೆ. ಅದೊಂದು ಬಹಳ ಅಲ್ಪವಾದಂಥ ವ್ಯತ್ಯಾಸ. ಶರೀರ ಭಾವ ಅಂತನ್ನೋದು ಆ ಅದ್ವೈತದ ವಿಶಿಷ್ಟಾದ್ವೈತದಲ್ಲಿ ಒಂದು ಪ್ರತ್ಯೇಕವಾದ ಪ್ರಮೇಯ. ಬಹಳ ಏನು ವ್ಯತ್ಯಾಸ ಇಲ್ಲ ಅವರಿಗೂ ನಮಗೂ. ಸನ್ನಿಧಾನ ಪಾತ್ರ ಎಂಬ ಅರ್ಥದಲ್ಲಿ ಶರೀರ ಅನ್ನೋ ಅರ್ಥವನ್ನು ನಾವು ಕೂಡ ಸ್ವೀಕಾರ ಮಾಡಬಹುದು. ವಿಶಿಷ್ಟಾದ್ವೈತಿಗಳು ಭಗವಂತ ಈ ಜಗತ್ತಿಗೆ ನಿಮಿತ್ತ ಕಾರಣನೂ ಹೌದು, ಉಪಾದಾನ ಕಾರಣನೂ ಹೌದು ಅಂತಾರೆ. ಆದ್ದರಿಂದ ಅವನು ಉಪಾದಾನ ಕಾರಣನೂ ಹೌದು ಆಗಿರುವುದರಿಂದ ಈ ಜಗತ್ತು ಆತನಿಗೆ ಶರೀರವೂ ಹೌದು, ಅವನು ಶರೀರಿ ಅಂತ ಹೀಗೆಲ್ಲ ಹೇಳ್ತಾರೆ. ಜಗತ್ತಿಗೆ ಅವನು ಉಪಾದಾನ ಕಾರಣ ಅನ್ನುವ ಒಂದು ಅಂಶವನ್ನು ಮಾತ್ರ ನಾವು ಸ್ವೀಕಾರ ಮಾಡೋದಿಲ್ಲ ಅಷ್ಟೆ. ಆದ್ದರಿಂದ ಈ ಇಷ್ಟೆಲ್ಲ ಅನೇಕ ಪ್ರಮಾಣಗಳಿರೋದರಿಂದ
ತದೈಕ್ಯ ವಿರುದ್ಧಾನಾಂ ಅವಗತತ್ವಾತ್, ಮೂರೂ ಮೂರ್ತಿಗಳು ತ್ರಿಮೂರ್ತಿಗಳು ಏಕರು ಅಂತನ್ನುವುದು ಶಾಸ್ತ್ರಕ್ಕೆ ವಿರುದ್ಧ. ಹಾಗಾದರೆ ಬ್ರಹ್ಮನಾರಾಯಣ ಶಿವಶ್ಚ ನಾರಾಯಣ ಈ ಮಾತುಗಳನ್ನು ಹೇಗೆ ಹೊಂದಿಸುವುದು? ಶಿವ ವಿಷ್ಣು ಬ್ರಹ್ಮ ಅಂತ ಮೂರು ಜನ ಪ್ರತ್ಯೇಕ ದೇವತೆಗಳೇ ಇದ್ದಾರೆ, ಅವರಲ್ಲಿ ವಿಷ್ಣು ಶ್ರೇಷ್ಠ ಅಂದರೆ ಈ ಮಹಾನಾರಾಯಣ ಉಪನಿಷತ್ತಿನ ಮಾತನ್ನು ಹೊಂದಿಸುವುದು ಹೇಗೆ ಅಂದರೆ, ನಾರಾಯಣ ಬ್ರಹ್ಮ ಅಂದರೆ ಬ್ರಹ್ಮನ ಅಂತರ್ಯಾಮಿ ಅಂತ ಅರ್ಥ. ಅಂತರಾತ್ಮತೆಯ ಅದನ್ನು ಹೊಂದಿಸಬೇಕು, ಅಂತರಾತ್ಮತೆಯ ಉಪಪತ್ತೇಹೆ ಅಂತ ಹೇಳ್ತಾ ಇದ್ದಾರೆ. ನ ತತ್ ಸಮಶ್ಚ ಅಭ್ಯಧಿಕಶ್ಚ ದೃಶ್ಯತೆ, ಇದು ಶ್ವೇತಾಶ್ವತರ ಉಪನಿಷತ್ತು. ಅವನಿಗೆ ಸಮಾನನಾದವರು, ಅವನಿಗಿಂತ ಅವನನ್ನು ಮೀರಿದವರು ಯಾರೂ ಇಲ್ಲ. ಭಗವದ್ಗೀತೆಯಲ್ಲೂ ಇದೊಂದು ಮಾತು ಬಂದಿದೆ, ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜ್ಯಶ್ಚ ಗುರುಗ್ರೀಯಾನ್ ನತ್ವತ್ ಸಮೋಸ್ತಿ ಅಭ್ಯಧಿಕ ಕುತೋನ್ಯಃ ಲೋಕತ್ರಯೇಪಿ ಅಪ್ರತಿಮ ಪ್ರಭಾವ. ನಿನಗೆ ಸಮಾನರಾದವರೇ ಇಲ್ಲ, ಇನ್ನು ನಿನ್ನನ್ನು ಮೀರಿಸಿದವರು ಇರುವುದೆಲ್ಲಿ? ತೈತ್ರೀಯ ಸಂಹಿತಾದ ಮಾತೊಂದನ್ನು ಕೂಡ ವೀರರಾಘವರು ಉದ್ಧರಿಸ್ತಾರೆ. ಅಗ್ನಿರವಮೋ ದೇವಾನಾಂ ದೇವತಾನಾಂ ವಿಷ್ಣು ಪರಮಃ. ಎಲ್ಲ ದೇವತೆಗಳಲ್ಲೂ ಅಗ್ನಿ ಕೆಳಗಿನವನು, ವಿಷ್ಣು ಆತನಿಗಿಂತ ಮೇಲಿನವನು. ನಾನು ಈಗಾಗಲೇ ಹೇಳಿದಂತೆ ಕಕ್ಷಾ ತಾರತಮ್ಯವನ್ನು ಕೆಲವು ಕಡೆ 8, ಕೆಲವು ಕಡೆ 16, ಕೆಲವು ಕಡೆ 4 ಹೀಗೆಲ್ಲ ವಿಂಗಡಿಸ್ತಿರ್ತಾರೆ. ಅಗ್ನಿ ಕೆಳಗಿನವನು ಅಂತ ಹೇಳಿದಾಗ 15 ಕಕ್ಷಾಗಳನ್ನು ಮಾತ್ರ ಇಲ್ಲಿ ಇಟ್ಕೊಂಡಿದ್ದಾರೆ. ಕಕ್ಷಾಗಳನ್ನು ನಾವು ಎಷ್ಟೆಷ್ಟು ವಿಭಾಗಿಸ್ತೀವೋ ಅಷ್ಟಷ್ಟು ರೀತಿಯಾದ ವಿಭಾಗ ಇರ್ತದೆ. ಅಂತೂ ವಿಷ್ಣು ಪರಮ, ಅಗ್ನಿ ಆತನಿಗಿಂತ ಕೆಳಗಿನವನು. ತದಂತರಾಲಯ ಅನ್ಯಾದೇವತಾ ಅಂತ ಹೀಗೆ ಆ ತೈತ್ರೀಯ ಸಂಹಿತಾದಲ್ಲಿ ಪಾಠ ಇದೆ. ನಾನು ಆ ತೈತ್ರೀಯ ಸಂಹಿತಾದ ಎಲ್ಲ ವಾಕ್ಯಗಳನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಲಿಲ್ಲ, ಆದ್ದರಿಂದ ಸ್ವಲ್ಪ ಶಬ್ದಗಳು ತಪ್ಪಾಗಿರಬಹುದು. ಅಂತೂ ವಿಷ್ಣು ಮತ್ತು ಅಗ್ನಿಗಳ ನಡುವೆ ಎಲ್ಲ ದೇವತೆಗಳು ಬರ್ತಾರೆ ಅಂತ ಅದರ ಅಭಿಪ್ರಾಯ ಇದೆ. ಆಭೂತ ಸಂಪ್ಲವೇ ಪ್ರಾಪ್ತೆ ಪ್ರಲೀನೆ ಪ್ರಕೃತವು ಮಹಾನ್ ಏಕತಿಷ್ಠತಿ ವಿಶ್ವಾತ್ಮ. ಒಬ್ಬನೇ ಭಗವಂತ ಈ ಪ್ರಳಯ ಕಾಲದಲ್ಲಿರ್ತಾನೆ ಅಂತ ಬಂದಿದೆ. ಸತು ನಾರಾಯಣ ಸ್ಮೃತ, ಅವನಿಗೆ ನಾರಾಯಣ ಅಂತ ಹೆಸರು. ಇದೆಲ್ಲ ಮಹಾಭಾರತದ ಸಭಾಪರ್ವದಲ್ಲಿ ಬರುವಂತಹ ಮಾತು ಕಾಣಿಸ್ತದೆ. ದೇಶದ ಕಾಲತೋ ವ್ಯಾಪ್ತಿ ಮೋಕ್ಷದತ್ವಂ ತಥೈವ ಚ ಹರೇರ್ ವಿಭೂತಿ ಮಾತ್ರಂ ತು ಕೇವಲಂ ಸಂಪ್ರಭಾಷಿತಂ ನ ದೇವ ಕೇಶವಾತ್ಪರಃ. ಅವನನ್ನು ಮೀರಿದ ದೇವತೆ ಯಾರೂ ಇಲ್ಲ. ರಾಜಾಧಿರಾಜ ಸರ್ವೇಷಾಂ ವಿಷ್ಣುರ್ ಬ್ರಹ್ಮಮಯೋ ಮಹಾನ್. ಆಶ್ವಮೇಧಿಕ ಪರ್ವದ ಮಾತು ಅಂತ ಇದು ಕಾಣಿಸ್ತದೆ. ಇತ್ಯಾದಿಭಿ ಬಹುಭಿ ಪ್ರಮಾಣೈ ವಿಷ್ಣೋ ಸರ್ವಾವಧಿಕತ್ವ ದರ್ಶನಪೂರ್ವಕಂ. ಹೀಗೆ ಅನೇಕ ಪ್ರಮಾಣಗಳಿರೋದರಿಂದ ಅವನನ್ನೇ ಸರ್ವಾಧಿಕ ದೇವತೆ ಅಂತನೂ, ಉಳಿದೆಲ್ಲ ದೇವತೆಗಳು ಆತನಿಗಿಂತ ಅವಮರು ಅಂತನ್ನೋದನ್ನು ತಿಳ್ಕೊಳ್ಬೇಕು. ಶಾಸ್ತ್ರ ಅದನ್ನು ಸ್ಪಷ್ಟವಾಗಿ ಹೇಳಿದೆ. ಅಜಾಯಮಾನೋ ಬಹುಧಾ ವಿಜಾಯತೆ ಅಂತ ಹೇಳಿರುವುದರಿಂದ ಎಲ್ಲಿಯೇ ಯಾವುದೇ ದೇವತೆ, ಯಾವುದೇ ಪ್ರಾಣಿ, ಯಾವುದೇ ಮನುಷ್ಯ ಹುಟ್ಟಿದ್ರು ಅಲ್ಲಿ ಭಗವಂತ ಒಂದು ರೂಪದಿಂದ ವ್ಯಕ್ತನಾಗ್ತಾನೆ ಅಂತ ಬಂದಿದೆ. ಹೀಗೆ ಬ್ರಹ್ಮನಲ್ಲಿ ಬ್ರಹ್ಮ ಎಂಬ ರೂಪದಿಂದ ಇದ್ದಾನೆ, ಶಿವನಲ್ಲಿ ಶಿವ ಎಂಬ ರೂಪದಿಂದ ಭಗವಂತ ಇದ್ದಾನಷ್ಟೇ, ಅವರಲ್ಲಿ ಅಂತರ್ಯಾಮಿಯಾಗಿದ್ದಾನಷ್ಟೇ ಅಂತನ್ನುವುದು ವೀರರಾಘವರ ಅಭಿಪ್ರಾಯವೂ ಹೌದು. ಹಾಗೆ ಆಚಾರ್ಯರ ತತ್ವವಾದದ ಅಭಿಪ್ರಾಯವೂ ಕೂಡ ಹೌದು. ಹೀಗೆ ವಿಶಿಷ್ಟಾದ್ವೈತ ಮತ್ತು ತತ್ವವಾದಗಳಿಗೆ ಇದೊಂದು ವಿಚಾರದಲ್ಲಿ ಸಮಾನವಾದ ಅಭಿಪ್ರಾಯ ಇದೆ. ಆದರೂ ಸತ್ವತನವು ಅಂತ ಪಾಠ ಇದೆ ವೀರರಾಘವರದು. ಸತ್ವತನೋಹೋ ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದೆ. ಸತ್ವತನೋಹೋ ಅಂತ ಪಾಠ ಉಳಿದವರೆಲ್ಲರದು, ವೀರರಾಘವರದು ಕೂಡ. ಆಚಾರ್ಯರ ಪಾಠ ಮಾತ್ರ ಸತ್ವತನವು ಅಂತ. ಈ ಪಾಠದ ವ್ಯತ್ಯಾಸವನ್ನು, ಅದರ ಅರ್ಥವನ್ನು, ಆಚಾರ್ಯರ ಭಾಗವತ ತಾತ್ಪರ್ಯದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನೆಲ್ಲ ನಾಳೆ ನೋಡೋಣ. ಇನ್ನೂ ಅನೇಕ ವ್ಯಾಖ್ಯಾನಗಳ ಅವಲೋಕನವನ್ನು ಕೂಡ ನಾವು ಮಾಡಬೇಕಾಗಿದೆ. ಎಲ್ಲವೂ ಕೂಡ ನಾಳೆ ದಿವಸ ನಡೆಯಲಿದೆ.